ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರತ್ತೆ ನಾವು ಅನ್ಕೊಂಡಿವಿ. ಅಲ್ವಾದಾಗ ಗೊತ್ತಾಗತ್ತೆ ಅಂತ ಸರ್ಪ್ರೈಸ್ ಆಗೈತಿ ಅಂತ ಹೊರಗೆ ಹೋಗೋದಂದ್ರೆ ಫಿಕ್ಸ್ ಆಯ್ತು. ಊರಂದ್ರೆ ಸಾಕ್ರಿ, ಊಟ ಬಿಟ್ಟದು ಎದ್ದು ಸರ್ಪ್ರೈಸ್ ನೋಡಿದ್ಮೇಲೆ ಏನು ಚೀರಾಡ್ತದೋ ಗೊತ್ತಿಲ್ಲ. ನನಗೂ ಮನ್ಯಾಗ ಕೂತ ಬೇಸರ ಆಗತ್ತಿತ್ತು. ಹೊರಗೆ ಕರ್ಕೊಂಡು ಹೋಗುತ್ತೆ ಹೇಳಕತ್ತಿದ್ನಿ. ಅದೇ ಟೈಮಿಗೆ ನಮ್ಮ ಲಿಯಾಂದು ನೆನಪಾಯ್ತು. ಆಯಿತು, ಆಕಿನೂ ಹೊರಗೆ ಕರ್ಕೊಂಡು ಹೋದಂಗೆ ಆಯಿತು, ನೀನು ಹೊರಗೆ ಕರ್ಕೊಂಡು ಹೋದಂಗೆ ಆಯ್ತು ಅಂತೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೊಂಟಾರ. ನೋಡ್ರಿ ಹೆಂಗೆ ನೋಡ್ರಿ, ಆ ಕಾಡ್ ನೋಡೋದು ಈ ಕಾಡ್ ನೋಡೋದು ಬರೇ ಇದೇ ಉಳ್ದು. ನೋಡ್ರಿ ಎಷ್ಟು ಚಂದ ಕುಂತಾಳ. ಹಿಂಗೆ ಹೋಗೋದಂದ್ರೆ ಗಾಡಿ ಮೇಲೆ ಹೋಗೋದಂದ್ರೆ ಭಾಳ ಇಷ್ಟ ಆಕಿ. ಯಾಕಂದ್ರೆ ಚಂದ ಗಾಳಿ ಬರ್ತೈತಿ. ಗಾಳಿ ಹಿಂಗೆ ನೋಡ್ತು ಕೂತ್ಬಿಡ್ತಾಳ. ಅಲ್ಲಿಯಾ ಇಲ್ಲಾಡ್ದೀವಿ. ಹಾಯ್, ಗಾಳರ ಸಿಕ್ಕಾಪಟ್ಟೆ ಬಿಟ್ಟೈತಿ, ಮಾಡಾರ ಆಗೈತಿ, ಮಳಿಯಾರ ಬರಾಕತ್ತಿಲ್ಲ. ಗಾಳಿ ನಮ್ಗೆ ಹಿಂದೆ ಮುಗಿಯಾತೈತಿ. ಮುಂದೆ ಹೋಗ್ಬೇಕಾದವ್ರನ್ನ ಹಿಂಗಾದ್ರೆ ಟೂ ವೀಲರ್ದವ್ರದ್ದು ವಜ್ಜೆ ಐತಿ. ಫೋರ್ ವೀಲರ್ದವ್ರು ಎಷ್ಟು ಚಂದ ಹೋಗ್ತಾರೆ ನೋಡೋರು, ಬಹುಮತಿ ಹೋಗ್ತಾರೆ. ನಾವು ಹಂಗೆ ಬಹುಮತಿ ಹೋಗಕ್ಕೆ ಹೋದ್ವಿ ಅಂದ್ರೆ ಗಾಡಿ ಸ್ಕೀಟಾಗಿ ಬಿದ್ದುಬಿಡ್ತೈತಿ. ಗಾಳಿ ಅಂದ್ರೆ ಗಾಳಿ, ಕ್ಲೈಮೇಟ್ ಫುಲ್ ಮಳೆ ಮೋಡಕ್ಕವಿರುವ ಹವಾಮಾನ ಚೇಂಜ್ ಆಗತ್ತೈತಿ. ಆದ್ರೆ ಮಳೆ ಬರಾಕತ್ತಿಲ್ಲ. ಎಲ್ಲರೂ ಪರದಾಡಾಕ್ತಾರೆ ಮಳೆ ಆಗ್ಲಿ ಅಂತೇಳಿ. ಈ ಗಾಳಿ ಬಂದು ಕಿಶಿಂದ ಮೋಡ ಎಲ್ಲ ತಗೊಂಡು ಹೋಗ್ಬಿಡ್ತಾವ ಬೇರೆ ಕಡೆ. ಏನೋ ಬರ ನಮ್ಮ ರೈತರದ ಪಾಪ ಬಿತ್ತನೆ ಮಾಡ್ಯಾರ. ಈಗೆಲ್ಲನೂ ಬಿತ್ತನೆ ಮಾಡಿದ್ರು ಇದು ಮಳೆ ಕರೆಕ್ಟಾಗಿ ಆಗತ್ತೆ. ಮಳೆ ಕರೆಕ್ಟಾಗಿ ಇದು ಮಾಡಿದ್ರೆ ಮಳೆ ಆಗ್ತದೆ, ಎಲ್ಲ ಲಾಸ್ ಆಗಿಬಿಡುತ್ತೆ. ಏನು ಮಾಡೋದು? ಗಾಳಿ ನಾನು ತನಕ ಯೋಚನೆ ಹಾರ್ಕೊಂಡು ಹೋಗ್ತೀನಿ. ರೋಡೆಲ್ಲ ಫುಲ್ ಸ್ವಚ್ಛ ಆಗತ್ತವ ಎಲ್ಲ ಗಾಳಿಗೆ. ಗಾಳಿಗೆಲ್ಲಾನು ಮೂತಿಗೆ ಬರತೈತಿ ಎಲ್ಲ ಡಸ್ಟ್. ಈ ಗಾಡಿ ನೋಡಿ ನಾನು ಒಂದು ಹಾಡು ನೆನಪಾಗತ್ತೆ. ಯಾವ್ದು ಗೊತ್ತೇನ? ನಮ್ಮ ಡಿ ಬಾಸ್ ಸಾಂಗ್, ಸುಂಟರ ಗಾಡಿ ಸುಂಟರ ಗಾಡಿ. ಅಂತೂ ಇಂತೂ ಬಂದು ನಮ್ಮ ಲಿಯಾಗ ಸರ್ಪ್ರೈಸ್ ಕೊಡೋದು. ಹಾಂ, ಲಿಯಾ ಎದ್ದಳಮ್ಮ ಇನ್ನು. ಓಯ್ ಡಾರ್ಲಿಂಗ್, ಲಿಯಾಗ ಸರ್ಪ್ರೈಸ್ ಕೊಡೋ ಟೈಮ್ ಬಂತು. ಇವಾಗ ಕುಗ್ಯಾಡ್ತಾಳೆ ಇನ್ನು, ಚಿರಾಡ್ದ ಹೌದಿಲ್ಲ? ಸ್ಟಾಪ್ ಮಾಡಿರಲಿ. ಕುಂದ್ರಮ್ಮ, ಇವಾಗ ಐತಿ ನೀನು ಸರ್ಪ್ರೈಸ್ ಕೊಡ್ತಾರೆ ನಿನಗೆ. ಹಾಯ್ ಮಾಡೋರಿಗೆ. ಹಾಯ್, ಗೊತ್ತಾಯ್ತಿಲ್ಲ ಸರ್ಪ್ರೈಸ್. ಐ ಗೊತ್ತಾತೇನ? ಕಾಲಿಡಿದ್ರೆ ಲಿಯಾ ಆಯ್ತಾಯ್ತಾಯ್ತು. ಅದು ಬಿಡ್ರಿ, ಫೋಟೋ ಬಿಡ್ರಿ. ಅಯ್ಯೋ ಇಲ್ಲ
ಹೆಂಗಿತ್ತು? ಹೆಂಗೆ ಚೀರಾಡತ್ತಿದ್ದಿ? ಅಯ್ಯಯ್ಯೋ ಅಲ್ಲಿ ಕೆಳಗೆ ಬಿಡ್ಬೇಡ್ರಿ. ಒಳಗೆ ಹೋಗತ್ತಿ ಕಮ್ 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 ಹೊರಗೆ ಬರ್ರಿ ಬಾಯ್. ನಾ ಹೋಗಿ ನೋಡು ಬಾ, ಇನ್ನೊಂದು ಇಂಜೆಕ್ಷನ್ ಮಾಡ್ತಾನೆ ನೋಡ್ಲಿ. ಬರ್ರಿ 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 ಹೋಗೋಣ ಹೋಗೋಣ ಹೋಗೋಣ. ಇಂಜೆಕ್ಷನ್ ಮತ್ತೆ ಮಾಡ್ತಾರತ್ತೆ. ಹೊರಗೆ ಓಡಾಕ್ತಾಳಕಿ. ಲಿಯಾ ಚೋಸ್ ಒಂದು ಇಂಜೆಕ್ಷನ್ ಮಾಡಿದ್ರು. ಹೆಂಗೆ ಮಾಡಿದ್ರು ಲಿಯಾ? ಹಾಂ, ಲಿಯಾಗ ಬೆಲ್ಟ್ ತೊಗೋಬೇಕು, ಆಕಿ ಸಾಮಾನು ತೊಗೋಬೇಕು. ಬರೀ ತೋರಿಸ್ತೇನೆ. ಇದಕ್ಕೆ ಚಲೋ ಮತ್ತೆ ದೊಡ್ಡ ಬಳಕ ಇವೇ ಸಾಮಾನು ಅದೇ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಇದ್ದಾರೆ. ಹಾಂ, ಯಾವುದು ಶಾಂತ ತೊಗೊಳ್ಬೋದು. ಕಲರ್ ಯಾವುದು ಹಿಡ್ಕೊರಿ ಸಿಕ್ಕ ಹಿಡ್ಕೊರಿ ಓಡ್ತ ತಗೋರಿ. ಇನ್ನೊಂದು ಚೂಜಿ ಮಾಡ್ರಿ ಕಿ ಹಿಡ್ಕೊತೀನಿ. ಬರ್ರಿ ಇದು ಇಷ್ಟು ದೊಡ್ಡ ಸಣ್ಣ ದೊಡ್ಡದಾದ್ಮೇಗೂ ಬರ್ತಾನೆ ಬರ್ತೆ ಅಡ್ಜಸ್ಟ್ಮೆಂಟ್ ಆಯ್ತದೆ. ಇದು ಸ್ವಲ್ಪ 2 ಬರುತ್ತೆ ಮಾಡಿ ವೇಟ್ ಹಾಕಿ ನೋಡ್ರಿ. ಹಂಗೆ ಹಾಕಿ ಇದು ಹಾಕಿ ಅದನ್ನ ಹಿಡ್ಕೊರಿ. ನೀವು ಹೇಳ್ತಾರ ಬಾ. ಗೋಣಿ ಚಿಕ್ಕಬಾಡ್ರಿ ನೀವು ಆಕೆ ಕಡ್ಯಾಕ ಬರ್ತಾ. ಈಗ ಹಿಂಗಾದ್ರೆ ಬಿಚ್ಚತ್ತಿರದ ಬಟನ್, ಹಿಂಗಾದ್ರೆ ಲಾಕ್ ಆಗುತ್ತೆ, ಬಿಚ್ಚಂಗಿಲ್ಲ. ಹಾಂ ರೀ. ಹಿಂಗೆ ಕಾದಾಕ ಓ ಲಿಯಾ ಇಂಜೆಕ್ಷನ್ ಮಾಡಿಸ್ಕೊಂತು ನೋಡ್ಲೇ ಇಲ್ಲಿ ಕತ್ತೆ ಹ್ಯಾಂಗೆ ಮಾಡಕತ್ತಿದ್ಲಿ ಅಲ್ಲಿ ಬಾಯ್ ಕಂದಮ್ಮ. ಇಂಜೆಕ್ಷನ್ ತಗೊಳ್ಳೋಣ ಗೊತ್ತಾಯ್ತದಕ್ಕೆ ನನಗೆ ಮಾಡ್ತಾರಂತೆ ತಿಳ್ದ ಬಿಡ್ತಿ. ಮಣಿ ಇಲ್ಲಿ ದಾರಿ ನೋಡೋಣ ಕೊಯ್ ಚಾಲೋಣ ನೋಡ್ರಿ. ಸಿಕ್ಜೋದ ಮೇಂಟೆನೆನ್ಸ್ ಜಾಸ್ತಿ ಐತಿ ಇದ್ರದ್ದು ಸುಂದ್ರಿದ. ಮೇಂಟೆನೆನ್ಸ್ ಮಾಡ್ರೆ ಅಷ್ಟು ನಾನು ತಗೋರಿ ಅಂತ ಹೇಳ್ತೈತೆ ಅದು. ಇಲ್ಲ ಅಂದ್ರೆ ಮುಗೀತು. ಇವಾಗ ಸ್ನಾನ ಮಾಡಿಸ್ಬೇಕು, ಬ್ರಷ್ ಮಾಡಿಸ್ಬೇಕು, ಗ್ರೋವಿಂಗ್ ಮಾಡಿಸ್ಬೇಕು. ಇವಾಗಂದ್ರೆ ಎನ್ವೈರ್ಮೆಂಟ್ ಫುಲ್ ಕೋಲ್ಡ್ ಐತಿ. ಇವಾಗ ಮಾಡ್ಸೋಕೆ ಬರಂಗಿಲ್ಲ. ಸಮ್ಮರ್ ಟೈಮ್ ಒಳಗೆ ಮಾಡಿಸ್ಬೋದು. ಹೆಂಗೆ ಓದ್ಯಾಕತ್ತಿದ್ದೀವಿ ನಿಮ್ಗೆ ಇಂಜೆಕ್ಷನ್ ಮಾಡುವಾಗ? ನಾ ವಿಡಿಯೋ ಮಾಡ್ಬೇಕಂತ ನಾ ಮಾಡ್ತೀನಿ. ಇವ್ರ ಗಟ್ಟ ಹಾಸ್ಕೋದ. ಅದಕ್ಕೆ ನಾನು ಫೋನ್ ಕೆಳಗಿಟ್ಟು ನಾನು ಹಿಡ್ಕೊಂಡು ಮೊದ್ಲ ಇವ್ರು ನೋಡಿದ್ರೆ ಶುಜ್ಜದು ಭಾಳ ಇರೋದು, ಮೇಂಟೆನೆನ್ಸ್ ಭಾಳ ಇರೋದು. ಹೌದು. ಮತ್ತು 7,000 ರೂಪಾಯಿ ಇಂಜೆಕ್ಷನ್ ಆದ ನಮ್ಮ ಇವಾಗ ನೋಡ್ರಿ ಕಂಟಿನ್ಯೂ 2 ಇಂಜೆಕ್ಷನ್ ಹಾಕ್ಸ್ಬೇಕು. ಇವಾಗ 1000 ರೂಪಾಯಿ ಇದ್ರದ ಆಯ್ತು ಇಂಜೆಕ್ಷನ್ ಮತ್ತು ಫುಡ್ ವಾಪಸ್ ಬಾಡಿ ಸ್ಪ್ರೇ ಅದು ಬಾಡಿ ಸ್ಪ್ರೇ ಎಲ್ಲ ಜಾಸ್ತಿ ಐತಿ. ಸುಂದ್ರಿ ನೋಡಮ್ಮ ಡೌನ್ ಮಾಡ್ತಾಳೆ. ಇಂಜೆಕ್ಷನ್ ನೋಡೋಣ ಕೊಯ್ ಚಾಲೋನಾ ಚಲೋ ಅದಾರ ಡಾಕ್ಟ್ರ್. ಎನಿ ಟೈಮ್ ರಾತ್ರಿ 12 ಗಂಟೆಗೆ ಫೋನ್ ಮಾಡ್ರು, ಸರ್ ನಮ್ಮ ಲಿಯಾಗ ಹಿಂಗೆ ಆಗೈತಿಪ್ಪ ಅಂತಂದ್ರೂ, ಏನಾಗ್ಯದ ಪ್ರಾಬ್ಲಮ್ ಹೇಳ್ರಿ ಅಂತಂದ್ರೂ ಆಟೋಮೆಟಿಕ್ಲಿ ಹೇಳ್ತಾರೆ. ಇವಾಗ ಕೋಲ್ಡ್ ಐತಿಲ್ಲ ಎನ್ವೈರ್ಮೆಂಟ್ ಸರ್ ಅಂತಂದ. ಜಿಗ್ಜಿನ್ಗಿ ಸರ್ ಚಲೋ ಬೆಸ್ಟ್ ನಮಗೆ. ಅದ್ರಾಗ ನಮ್ದು ಮುದೋಳದೊಳಗೆ ಇನ್ನೊಂದು ನಾಯಿ ಮರಿ ಐತಿ, ಪಪ್ಪಿ. ಅದು ಇದು ಸಿಡ್ಜೋ ಐತಿ, ಅದು ಜೂಲೆ ಐತಿ. 2 ಒಂದೇ ದಿನ ತೊಗೊಂಬಂದೀವಿ. 2 ಹೆಣ್ಣು ತೊಗೊಂಬಂದೀವಿ. ಆಕೆಗೆ ವಾಮಿಟಿಂಗ್ ಮತ್ತು ಮೋಷನ್ ಸ್ಟಾರ್ಟ್ ಆಗಿಬಿಟ್ಟೈತೆ ಅಂತ ಪಾಪ. ಆಕೆ ತೊಗೊಂಬರ್ಬೇಕಾಗಿತ್ತು. ಬಟ್ ಮುದೋಳಂದ್ರೆ ಈ ಕಡೆ ತೊಗೊಂಬರೋದು ದೂರ ಆಕೈತೆ ಅಂತೇಳಿ ಅಲ್ಲೇ ಯಾವ್ದಾರ ಹಾಸ್ಪಿಟಲ್ ತೋರಿಸ್ಬೇಕಂತ ಅನ್ಕೊಂಡಿವಿ. ಎಂಸೆಟ್ ಓಪ್ಲಾಕ್ಸಿನ್ ಹಾಕಂತಂದಾರ. ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕು ಪಾಪ. ಈಗ ನಾವು ಏನಾರ ಆಗಕತ್ತಂದ್ರೆ ಹೇಳ್ತೀವಿ ಬಾಯಿ ಬಿಚ್ಚಿ. ಅವು ಏನಂತ ಹೇಳ್ಬೇಕು, ಅವ್ರ ತ್ರಾಸು ಬರೀ ಪಾಪ ಒಬ್ರದೊಂದಾಗ ಗೊತ್ತಿರೋದು. ಯಾವುದಿಲ್ಲಿಯ ಒಂದು ಗೊತ್ತಾಕತ್ತವ ನಿನಗೆ? ಒಂದು ಗೊತ್ತಾಕತ್ತೆ ಬಂಗಾರ ನಿನಗೆ? ಒಂದು ಸೋಮ್ ಕೊಂದಿರ್ತಾಳೆ. ಏನತ್ತ ಅದು ಬೆಲ್ಟ್ ತರಲಿಲ್ಲ, ಹೆಂಗೆ ಕುಂತಿಲ್ಲ. ಪೈಲೆ ಬೌಲ ತಂದಿಲ್ಲ.
ಇಲ್ಲಿ ಏನ್ ಪರಿಸ್ಥಿತಿ ಒಬ್ಬ ಕೆಳಗ ಚಲ್ತಾವ್ ನಿಂದ್ರಿ. ಕುಡಿ ಕುಡಿ ಸ್ವಲ್ಪ ಕೈಯ ಹಾಕಿ ನೀರ್ ಕುಡ್ಸಾತಲ್ ಬವೆಲ್ ತರಲ ಕುಡಿ ಕುಡಿ ಲೇ ಕುಡಿ ಕುಡಿ ಹೋಗು, ಕುಡಿ ಹೋಗು, ಕುಡಿ 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 ಕುಡಿ. ಸಾಕಾ? ಕೇ ಹೋ ಸಾಕು. ಏನ್ ಹೋಗುಣ ನೋಡ್ರಿ ಜೋಳ ತಿಂತಿ ತಗೋತಿ ತಿಂತಿ. ಏ ತಿಂತಿ ಅದ್ ನೀರದ ಸಾಕು. ಹಾ ಬರ್ತೀನ ಇನ್ನ ಊರಿಗೆ. ಹಾ ಬಂದನ ಇಂಜೆಕ್ಷನ್ ಮಾಡಿಸ್ತೀನಿ ಮಗಳ ನಿನಗೆ. ಬರ್ತೀಯ ತೋರ್ ಚೂಸಿ ತೋರ್ಟ ಲಿಯಾ ಏ ಲಿಯಾ ನೋಡ್ರಿ ನೋಡ್ರಿ ಲಿಯಾ ಸೊಕ್ ಬಂತೇಳ ಅದಕ್ಕೂ ಉದಾ ಸ್ವಲ್ಪ ಕೊಡಕ್ಕೆ ಯಾಗ ಊಟ ತಂದ್ಬಂದೀವಿ ಪೆಡಿಗ್ರಿ ಪಪ್ಪಿ ತೊಗೊಂಬಂದೀವಿ ಊಟ ಮತ್ತು ಒಂದು ಬಾಡಿ ಸ್ಪ್ರೇ ತಂದೀವಿ ಡಾಗ್ ಸ್ಪ್ರೇ ಇದಕ್ಕೆ ಎಷ್ಟದ MRP ರೇಟ 330 ಅದಕ್ಕೆ ಸ್ಮೆಲ್ ಬರಬಾರ್ದು ಅಂತ ತೊಗೊಂಬಂದೀವಿ ವಿಟಾಮಿನ್ ಅಂತ ತೊಗೊಂಬಂದೀವಿ ಅದಕ್ಕೊಂದು ಒಂದು ಜಂತಿಂದೊಂದು ಔಷಧ ತೊಗೊಂಬಂದೀವಿ ಮತ್ತೊಂದು ಬೆಲ್ಟ್ ತೊಗೊಂಬಂದೀವಿ ಲಿಯಾ ಕಮ್ 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 ಲಿಯಾ ಕಮ್ ಇದೊಂದು ಬೆಲ್ಟ್ ತೊಗೊಂಬಂದಿ ತಡಿಲ್ಲ ತೋರಿಸ್ತೀನಿ ಅವ್ರಿಗೆ ಇದು ಬೆಲ್ಟು ಮತ್ತೊಂದು ಗ್ರೇವಿ ತೊಗೊಂಬಂದೀವಿ ಒಂದು ಗ್ರೇವಿ ತೊಗೊಂಬಂದೀವಿ ಪಪ್ಪಿ ಚಿಕನ್ ಗ್ರೇವಿ ತೊಗೊಂಬಂದಿವಿ ಇದನ್ನು ಫಸ್ಟ್ ಟೈಮ್ ತೊಗೊಂಬಂದಿದ್ದೀವಿ ತಿಂದತ್ತಿಲ್ಲ ತಂದೀವಿ ಆಲ್ರೆಡಿ ಅರ್ಧ ಕಾಲನೇ ಮಾಡ್ತದ ಯಾವ ಥರ ಇರತ್ತಂತ ನೋಡಮ್ ತಡಿ ಸ್ವಲ್ಪ ಗ್ರೇವಿ ಹಾಕಿ ಏ ಲಿಯಾ ತೆಗಿಬಾ ಅದನ್ನ ಹಿಡ್ಕೊಬಾ ಅದನ್ನ ಆಗ್ತಾರ ನಿಂದ್ರಲೇ. ಗ್ರೇವಿ ಈ ಥರ ಇರುತ್ತೆ ನೋಡಿ ಏಯ್ಯಪ್ಪ ಈ ಥರ ಗ್ರೇವಿ ಇರುತ್ತದೆ ತಿನ್ನು ನಮ್ಮ ಹಾಯ್. ಇವತ್ತು ನಮ್ಮ ಲಿಯಾಗೆ ಸರ್ಪ್ರೈಸ್ ಏನು ಕೊಟ್ಟಿವಿ ಅಂತ ಗೊತ್ತಲ್ಲ ನೋಡಿದ್ರಲ್ಲ ಎಲ್ಲರೂ ಈ ಥರ ನಮ್ಮ ಕಪಲ್ ವ್ಲಾಗ್ಸ್ ಬಗ್ಗೆ ಇನ್ನೂ ವಿಡಿಯೋಗಳು ಬರ್ತಾ ಇದ್ದಾವೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.